ಸತತ 15 ದಿನಗಳಿಂದಲೂ ಕುಡಿಯಲು ನೀರಿಲ್ಲದೆ ಪರದಾಡುತ್ತಿರುವ ಗ್ರಾಮಸ್ಥರು ಸರ್ವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮಗಳಾದ ಕೊಮ್ಮರದೇವನಹಳ್ಳಿ, ದಾಸಿಹಳ್ಳಿ, ನಿಂಬೆಹಳ್ಳಿ, ಗೊಲ್ಲರಹಟ್ಟಿ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಕ್ಕೆ ಬರ. ಪಿಡಿಒ ವಿರುದ್ಧ ಜನಪ್ರತಿನಿಧಿಗಳು ಹೋರಾಟಕ್ಕೆ ಸಿದ್ಧ. ಪಿಡಿಒ ಹನುಮಂತರಾಜು ಅವ್ಯವಹಾರ ಕುರಿತು ಎಳೆಯಾಗಿ ಬಿಚ್ಚಿಟ್ಟ ವಕೀಲ್ ಸಾಬ್ ನಾಗರಾಜ್. ವರದಿ ಮಂಜುನಾಥ್, ಕೆಎ, ತುರುವೇಕೆರೆ. ಮೊದಲು ಇವ್ರನ್ನ ಇಲಾಖೆ ತನಿಖೆಗೆ ಒಳಪಡಿಸಿ ಇವ್ರನ್ನ ಇಲ್ಲಿಂದ ವರ್ಗಾವಣೆ ಮಾಡಿ ಒಳ್ಳೆ ಅಧಿಕಾರ ಕೊಡ್ತಕ್ಕಂಥ ಒಬ್ಬ ಅಭಿವೃದ್ಧಿ ಅಧಿಕಾರಿನ ಇಲ್ಲಿಗೆ ವರ್ಗಾವಣೆ ಮಾಡಿಕೊಡ್ಬೇಕು ಅಂತ ಗ್ರಾಮಸ್ಥರ ಪರವಾಗಿ ಪಂಚಾಯಿತಿ ಪರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಕೊಮ್ಮರದೇವನಹಳ್ಳಿ ಗ್ರಾಮಸ್ಥನಾಗಿದ್ದು ಸರ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿದ್ದು ನಾನು ಬೆಂಗಳೂರಿನಲ್ಲಿ ಸುಮಾರು 20 ವರ್ಷದಿಂದ ನಾನು ವಕೀಲನ ಕೆಲಸ ಮಾಡ್ತಾ ಇದ್ದೇನೆ. ಜೊತೆಗೆ ಗ್ರಾಮ ಪಂಚಾಯಿತಿ ಇಲಾಖೆಯಲ್ಲಿ ಪ್ಯಾನಲ್ ಅಡ್ವೊಕೇಟ್ ಕೂಡ ನಾನು ಕೆಲಸ ಮಾಡಿದ್ದೇನೆ 4 ವರ್ಷ. ಈಗ ನಿನ್ನೆ ಯಾವುದೋ ಅನ್ಯತಾ ಒಂದು ಕಾರ್ಯಕ್ರಮ ಬದಲಾಗಿ ನಮ್ಮ ಗ್ರಾಮದಲ್ಲಿ ಸುಮಾರು 15 ದಿವಸದಿಂದ ನೀರಿನ ವ್ಯವಸ್ಥೆ ಹಾಳಾಗಿದೆ. 15 ದಿವಸದ ಕುಡಿಯೋಕ್ಕೆ ನೀರಿಲ್ಲ, ದನ ಕರುಗಳಿಗೆ ನೀರಿಲ್ಲ, ಎಲ್ಲ ತೊಟ್ಟಿಗಳು ಒಣಗೋಗಿದ್ದಾವೆ. ಗ್ರಾಮಸ್ಥರೆಲ್ಲ ಬಂದು 5 ಸರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಗ್ರಾಮ ವ್ಯಾಪ್ತಿ ಒಳಪಟ್ಟಂಥ ಜಿ ಗೋವಿಂದಯ್ಯನವರು ಕೂಡ ಗ್ರಾಮ ಪಂಚಾಯತಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನೊಬ್ರು ಸಣ್ಣಪ್ಪನವ್ರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಹೇಶ್ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಂಜೇಗೌಡ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಷ್ಟೂ ಜನ ಕಂಪ್ಲೇಂಟ್ ಕೊಟ್ಟರು ಕೂಡ ಇನ್ನೊಬ್ಬರು ಪೋಸ್ಟ್ ಕೆಲಸ ಮಾಡ್ತಿರ್ತಕ್ಕಂಥ ರಾಮಕೃಷ್ಣ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಷ್ಟು ಜನ ಕಂಪ್ಲೇಂಟ್ ಕೊಟ್ಟರು ಕೂಡ ಪಿಡಿಒ ಅಧಿಕಾರಿಗಳಾಗಿ ಯಾವುದೇ ರೀತಿ ಸ್ಪಂದನೆ ಮಾಡ್ದಲೇ 15 ದಿವಸದಿಂದ ಕುಡಿಯೋಕ್ಕೆ ನೀರಿಲ್ಲದಿದ್ರು ಕೂಡ ನೀರಿನ ವ್ಯವಸ್ಥೆ ಮಾಡಿಲ್ಲ. ನಿನ್ನೆ ಫೋನ್ ಮಾಡಿ ಅವ್ರಿಗೆ ಈ ಥರ ನೀರಿನ ವ್ಯವಸ್ಥೆ ಇಲ್ಲ ಸರ್, ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದ್ರೆ ನಾನು ಊರಲ್ಲಿಲ್ಲ, ನಾನು ಹೊರಗಡೆ ಇದ್ದೀನಿ ಅಂತ ಹೇಳ್ತಾರೆ. ದುಂಡಾವರ್ತನೆ ಮಾಡ್ತಾರೆ. ಗ್ರಾಮದಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲ, ಬಲ್ಬ್ ಕೊಡೋಗಿದೆ, ಬಲ್ಬ್ ಹಾಕ್ಸ್ಕೊಡಿ ಅಂತಂದರೆ ದುಡ್ಡು ತಗೊಂಬನ್ನಿ ನಾನು ಹಾಕ್ಸ್ಕೊಡ್ತೀನಿ ಅಂತ ನಮಗೆ ಹೇಳ್ತಾರೆ. ಈ ರೀತಿಯಾದ ದುರ್ವರ್ತನೆ ಯಾವುದಿದೆ. ಮತ್ತು ಇನ್ನೊಂದು ಹೇಳ್ತಾರೆ,